ಮೊದಲಾದವರು ತಮ್ಮ ಪುಣ್ಯದ ಧರ್ಮದ ಬಲದಿಂದಲೇ ಗೆದ್ದು ಬರ್ತಿದ್ರು. ಇವತ್ತು ಪುಣ್ಯ ಸಂಪಾದನೆ ನಾವು ಮಾಡಬೇಕಾಗಿದೆ. ಪ್ರತಿಯೊಬ್ಬ ಪ್ರಜೆಗಳು ಕೂಡ ನಾವು ಪುಣ್ಯ ಸಂಪಾದನೆಯನ್ನು ಮಾಡಿ ನಮ್ಮ ರಾಜನಿಗೆ ದಾರಿಯನ್ನು ಕೊಡಬೇಕಾಗಿದೆ. ನಮ್ಮ ಸಮೃದ್ಧವಾಗಿರಬೇಕು, ನಮ್ಮ ರಾಷ್ಟ್ರ ಸಮೃದ್ಧವಾಗಿರಬೇಕು, ನಮಗೇನೋ ತೊಂದರೆಗಳಾಗಬಾರದು, ಅಧಾರ್ಮಿಕದೊಳಗೆ ಮನಸ್ಸು ಉಂಟಬಾರದು, ಒಂದು ದೇಶಕ್ಕೆ ಏನು ಶತ್ರುಗಳಿಂದ ಅಪಾಯವಾಗಬಾರದು. ನಮ್ಮ ಸರೌಂಡಿನ ಶತ್ರುಗಳು, ಒಳಗಿನ ಶತ್ರುಗಳು, ಹಿತಶತ್ರುಗಳು, ನಮ್ಮಲ್ಲಿರುವ ಶತ್ರುಗಳು, ಯಾವ ಶತ್ರುಗಳ ಬಾಧೆಯೂ ನಮ್ಮ ಮೇಲೆ ಕಿಂಚಿತ್ತೂ ಆಗಬಾರದು ಎನ್ನುವ ಕಾರಣಕ್ಕಾಗಿ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ನಿನ್ನೆಯ ದಿನವೇ ಎಲ್ಲರಿಂದಲೂ ಸಂಕಲ್ಪವನ್ನು ಮಾಡಿಸಿ ಮಿನಿಮಮ್ 300 ಬಾರಿಯಾದರೂ ನರಸಿಂಹ 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 ಎಂಬುದಾಗಿ ಜಪ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ನಾವೆಲ್ಲರೂ ಇವತ್ತು ಗಟ್ಟಿಯಾದ ಪ್ರತಿಜ್ಞೆಯನ್ನು ಮಾಡೋಣ. ನಾನು ಮಾಡ್ತೇನೆ. ಯಾರಿಗೆ ನರಸಿಂಹ ಮಂತ್ರ ಜಪ ಉಪದೇಶವಾಗಿದೆ ಅವರು ಜಪ ಮಾಡಿ, ಯಾರಿಗೆ ಉಪದೇಶವಾಗಿಲ್ಲ ಕೇವಲ ನರಸಿಂಹ ನರಸಿಂಹ ಹೇಳಿ. ನರಸಿಂಹ 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 ನರಸಿಂಹ. ಜೈ ಶ್ರೀ ನರಸಿಂಹ, ಜೈ ಶ್ರೀ ನರಸಿಂಹ. ಯುದ್ಧದೊಳಗೆ ಗೆದ್ದು ಉತ್ಸಾಹವಿರಬೇಕು. ಜೈ ಶ್ರೀ ನರಸಿಂಹ, ಜೈ ಶ್ರೀ ನರಸಿಂಹ. ನಾವು ಗೆದ್ದು ತೀರ್ತೇವೆ, ಇಡೀ ಜಗತ್ತಿಗೆ ಹಿತವಾಗತ್ತೆ, ಜಗತ್ತಿಗೆ ಮಂಗಳವಾಗತ್ತೆ, ಎಲ್ಲರಿಗೂ ಒಳಿತಾಗತ್ತೆ. ಜೈ ನರಸಿಂಹ.